ಶ್ರೀ ಸ್ವಾಮಿ ಅಯ್ಯಪ್ಪನ ಕಥಾಮೃತದಲ್ಲಿ ಮಹಿಷಾಸುರನ ವೃತ್ತಾಂತ. ಭೂಮಿಯನ್ನು ತತ್ತರಿಸುವಂತೆ ಮಾಡಿದ ಮಹಿಷಾಸುರ ಅಪ್ರತಿಮ ವೀರನಾಗಿದ್ದ. ದೇವೇಂದ್ರನು ಆತನಿಗೆ ಕದನದಲ್ಲಿ ಸೋತು ತಲೆಬಾಗಬೇಕಾಯಿತು. ಆಗೊಮ್ಮೆ ದೇವರ್ಷಿ ಪರಮ ಹರಿಭಕ್ತ ನಾರದರು ಆತನಲ್ಲಿ ಬಂದು, ದೈತ್ಯ ರಾಜ, ನಿನ್ನಂತಹ ಧೀರರು ಈ 3 ಲೋಕದಲ್ಲಿಯೂ ಇಲ್ಲ. ದೇವತೆಗಳೆಲ್ಲರೂ ನಿನ್ನ ದಾಸರಾಗಿದ್ದಾರೆ. ಆದರೆ ನಿನ್ನಲ್ಲೂ ಒಂದು ಕೊರತೆ ಇದೆಯಲ್ಲ, ಇದನ್ನು ನೀನು ಮರೆತೀಯಾ ಎಂದು ಮಹಿಷನನ್ನು ಕೆಣಕಿದರು. ನಾರದರೆ ಅದೇನೆಂದು ಹೇಳಿ ಮಹಿಷಾಸುರ ಅಹಂಕಾರದಿಂದ ಪ್ರಶ್ನಿಸಿದ. ನಾರದರು, ನೀನೇ ಪರಿಪೂರ್ಣ ಎಂದುಕೊಂಡಿರುವೆಯಲ್ಲ. ಲಕ್ಷ್ಮೀಪತಿ, ವಾಣಿಪತಿ, ಪಾರ್ವತಿಪತಿಯರಷ್ಟು ಅದೃಷ್ಟಶಾಲಿ ನೀನಲ್ಲ. ಹೀಗಿರುವಾಗ ನೀನೇ ಹೇಗೆ ಸರ್ವೋತ್ತಮ ಹೇಗಾಗಿದ್ದಿ ಎಂದು ಗೇಲಿ ಮಾಡಿದರು. ಬ್ರಹ್ಮಪುತ್ರ, ಇದಾವ ಕೊರತೆ? ಈಗಿಂದೀಗಲೇ ಲಕ್ಷ್ಮಿ, ಸರಸ್ವತಿ, ಪಾರ್ವತಿಯರನ್ನು ನನ್ನ ದಾಸಿಯರನ್ನಾಗಿ ಮಾಡಿ ತರುವೆ ಎಂದು ಮಾಯಾವಿ ಮಹಿಷಾಸುರ ಬ್ರಹ್ಮಲೋಕದ ಕಡೆಗೆ ಧಾವಿಸಿದ. ತನ್ನ ದಿವ್ಯ ವದನಗಳಿಂದ ವೇದ ಕೋಶಗಳನ್ನು ಹೊರಡಿಸುತ್ತಾ ವಾಣಿಯ ವೀಣಾನಾದದಲ್ಲಿ ಮೈಮರೆತ ಬ್ರಹ್ಮದೇವನನ್ನು ಕಂಡು ಯುದ್ಧಕ್ಕೆ ಆಹ್ವಾನ ಮಾಡಿದ. ಬ್ರಹ್ಮದೇವನು ತನ್ನ ಪತ್ನಿಯೊಡನೆ ಆ ಕ್ಷಣದಿಂದಲೇ ಅದೃಶ್ಯನಾದ. ಛಲ ಬಿಡದ ಮಹಿಷಾಸುರ, ಆಗಲಿ ಈ ದೇವತೆಗಳು ಮೋಸಗಾರರೇ ಸರಿ, ಮೊದಲು ಲಕ್ಷ್ಮಿಯನ್ನು ಅಪಹರಿಸಿ ಬರುವೆ ಎಂದು ವೈಕುಂಠದ ಕಡೆಗೆ ಹೊರಟ. ಶ್ರೀಮನ್ನಾರಾಯಣನು ವೈಕುಂಠ ಲೋಕದಲ್ಲಿ ಕಂಡು ಬರಲೇ ಇಲ್ಲ. ಮಹಿಷಾಸುರನಿಗೆ ತೀವ್ರ ಕೋಪ ಬಂದು ಎಲ್ಲ ಕಡೆ ಸರ್ವ ವ್ಯಾಪ್ತನಾದ ಶ್ರೀಹರಿಯನ್ನು ಎಲ್ಲೆಲ್ಲೋ ಹುಡುಕಿದ. ಕೊನೆಗೊಮ್ಮೆ ನಿಂತಲ್ಲೇ ಶ್ರೀಹರಿಯೇ ಪ್ರತ್ಯಕ್ಷನಾಗಿ, ಮಹಿಷಾಸುರ, ನಿನಗೇನು ಬೇಕು ಎಂದು ಮುಗುಳ್ನಗುತ್ತಾ ಕೇಳಿದನು. ಅಸುರನಿಗೆ ಮತ್ತಷ್ಟು ಕೋಪ ಬಂತು. ಲಕ್ಷ್ಮಿಯನ್ನು ನನಗೊಪ್ಪಿಸು, ಇಲ್ಲದಿದ್ದರೆ ನಿನ್ನನ್ನು ಬಿಡಲಾರೆ ಎಂದು ಗರ್ಜಿಸಿದ. ಮರುಕ್ಷಣ ಲಕ್ಷ್ಮೀನಾರಾಯಣರು ಅದೃಶ್ಯರಾದರು. ಇರಲಿ, ಲಕ್ಷ್ಮಿಯನ್ನು ನಾನು ವಶಕ್ಕೆ ತೆಗೆದುಕೊಳ್ಳುತ್ತೇನೆ ಎಂದುಕೊಳ್ಳುತ್ತಾ ಕೈಲಾಸದ ಕಡೆಗೆ ಅವನು ಮುನ್ನುಗ್ಗಿದ. ಆಗ ತಾನೇ ಪ್ರದೋಷ ಸಮಯವಾಗಿತ್ತು. ಪರಮಶಿವನು ಧ್ಯಾನ ಮಗ್ನನಾಗಿದ್ದ. ಭೂತಗಣಗಳು ಆತನನ್ನು ಸುತ್ತುವರಿದಿದ್ದರು. ಎಲ್ಲ ಕಡೆ ಪ್ರಣವ ನಾದವು ತುಂಬಿ ಹೋಗಿತ್ತು. ಕೈಲಾಸದ ದಿವ್ಯ ಶಿಖರವು ಪ್ರಕಾಶದಿಂದ ಕಂಗೊಳಿಸುತ್ತಿತ್ತು. ಮಹಿಷಾಸುರನಿಗೆ ಈಗ ಹೊಸದೊಂದು ಉಪಾಯ ಹೊಳೆಯಿತು. ಬ್ರಹ್ಮ ನಾರಾಯಣರು ತಪ್ಪಿಸಿಕೊಂಡಂತೆ ಶಿವ ತನ್ನ ಕೈ ತಪ್ಪಿ ಹೋಗಬಾರದೆಂದು ಮನಸ್ಸಿನಲ್ಲೇ ನಿರ್ಧರಿಸಿಕೊಂಡು, ಸದಾಶಿವ, ಶಂಕರ, ಈಗೋ ನನ್ನ ಕಾಣಿಕೆ ಎಂದು ತನ್ನ ತಲೆಯನ್ನೇ ಆತನಿಗೆ ನೈವೇದ್ಯವಾಗಿ ಅರ್ಪಿಸುತ್ತಾನೆ. ಭಗವಾನ್ ಶಂಕರನಿಗೆ ಧ್ಯಾನದಿಂದ ಎಚ್ಚರವಾಯಿತು. ಮಹಿಷ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನಗೇನು ವರ ಬೇಕು ಕೋರಿಕೋ ಎಂದು ಹೇಳ್ತಾನೆ. ಮಹಿಷಾಸುರನ ಕೇಳಿದವರ ತುಂಬ ವಿಚಿತ್ರವಾಗಿತ್ತು. ದೇವ, ನನಗೆ ಯಾವ ಪುರುಷನಿಂದಲೂ ಮರಣವಿರಬಾರದು. ತ್ರಿಮೂರ್ತಿಗಳು ನನ್ನನ್ನು ಆಗಬಾರದು ಎಂದ. ಮಹಿಷಾಸುರನಿಗೆ ತಥಾಸ್ತು ಎಂದ ಮಹಾದೇವ. ತಾನು ಬಯಸಿದ್ದು ಫಲಿಸಿದ್ದರಿಂದ ಮಹಿಷಾಸುರ ಹಿಗ್ಗಿದ. ಶಂಕರ, ಹಾಗಾದರೆ ಪಾರ್ವತಿಯನ್ನು ನನಗೊಪ್ಪಿಸು, ಇಲ್ಲದಿದ್ದರೆ ಯುದ್ಧ ಮಾಡಿ ನನ್ನನ್ನು ಜಯಿಸು ಎಂದು ಪಂಥಾಹ್ವಾನ ನೀಡ್ತಾನೆ. ಶಿವನಿಗೆ ದಿಕ್ಕು ತೋಚಲೇ ಇಲ್ಲ. ದೈತ್ಯೇಂದ್ರ ಪರಾಶಕ್ತಿಯನ್ನು ನನ್ನಿಂದ ಬೇರ್ಪಡಿಸುವ ಕೆಲಸ ನನ್ನಿಂದಾಗದ್ದು, ಆದ್ದರಿಂದ ನೀನೇ ಆಕೆಯನ್ನು ತೆಗೆದುಕೊಂಡು ಹೋಗು ಎಂದು ಶಿವ ಮಹಿಷಾಸುರನಿಗೆ ಹೇಳ್ತಾನೆ. ಮಹಿಷಾಸುರನಿಗೆ ಮತ್ತಷ್ಟು ಸಿಟ್ಟು ಬಂದಿತು. ಗಿರಿಜೆಯನ್ನು ಹುಡುಕಿಕೊಂಡು ಮಹಿಷಾಸುರನು ದೇವಲೋಕವನ್ನೆಲ್ಲ ಸುತ್ತು ಹಾಕಿದ. ದೇವತೆಗಳೆಲ್ಲರೂ ಹೆದರಿ ಕಂಗಾಲಾದರು. ಅವರೆಲ್ಲರೂ ಕೈಲಾಸಕ್ಕೆ ಬಂದು, ಪ್ರಭು, ನಿನ್ನ ವರದಿಂದ ಕೊಬ್ಬಿದ ಈ ರಾಕ್ಷಸನ ಕಾಟದಿಂದ ಹೇಗಾದರೂ ನಮ್ಮನ್ನು ಸಲಹು ಎಂದು ಬೇಡಿಕೊಂಡರು. ಶಿವನು, ನನ್ನ ವರವನ್ನು ಹಿಂತೆಗೆದುಕೊಳ್ಳುವುದಕ್ಕೂ ಸಾಧ್ಯವೇ ಇಲ್ಲ. ಮಹಿಷಾಸುರನ ಸಂಹಾರ ತ್ರಿಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ಇದಕ್ಕೆ ಶ್ರೀಮನ್ನಾರಾಯಣನೇ ಉಪಾಯವನ್ನು ಹುಡುಕಬೇಕು ಎಂದು ಶಿವನು ಹೇಳ್ತಾನೆ. ಬ್ರಹ್ಮಾದಿ ದೇವತೆಗಳು ವೈಕುಂಠಕ್ಕೆ ಹೋದರು. ದೇವಾದಿದೇವ, ದೀನ ರಕ್ಷಕ, ಆಪತ್ಪಾಂಡವ, ಮಹಿಷನೆಂಬ ಅಸುರನ ಬಾಧೆಯನ್ನು
ತಾಳಲಾರೆವು, ದಯವಿಟ್ಟು ಅವನಿಂದ ನಮ್ಮನ್ನು ರಕ್ಷಿಸು ಎಂದು ಆತನಲ್ಲಿ ಮೊರೆ ಇಟ್ಟರು. ಸ್ವಾಮಿಯೇ ಶರಣಮಯ್ಯ.